ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ನಾನು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬಂದಿದ್ದೆ. ನಿನ್ನೆ ಬಂದಿದ್ದು ನಾನು ಸಂಜೆ ಮೇಲೆ ಬಂದಿದ್ದೆ, ಹಾಗಾಗಿ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಇಲ್ಲಿ ಯಾವಾಗಲೂ ಬಂದಾಗಲೂ ನಾನು ತಲೆಗೆ ಸ್ನಾನ ಮಾಡಿಕೊಂಡೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಹಾಗಾಗಿ ಸಂಜೆ ಆಗೋಗಿತ್ತಲ್ಲ, ಸ್ನಾನ ಮಾಡ್ಕೊಂಡು ಹೋಗೋದ್ರೊಳಗೆಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ನಾನು ಹೋಗಿರಲಿಲ್ಲ. ಯಾವಾಗೇ ಧರ್ಮಸ್ಥಳಕ್ಕೆ ಬಂದ್ರೂ ದರ್ಶನ ಮಾಡೋದು ಮಧ್ಯಾಹ್ನದ ಮೇಲೆ, ಇಲ್ಲ ಅಂತಂದರೆ ಸಂಜೆ ಟೈಮಲ್ಲಿ. ಈ ಸರಿನೇ ಫಸ್ಟ್ ಟೈಮ್ ಬೆಳಗ್ಗೆನೇ ಎದ್ದು ಹೋಗಿ ದರ್ಶನ ಮಾಡ್ಕೊಂಡು ಬಂದಿರೋದು. ನನಗೆ ನೆನ್ನೆನೇ ಗೊತ್ತಾಗಿತ್ತು 5 ಗಂಟೆಗೇ ಓಪನ್ ಇರುತ್ತೆ ದೇವಸ್ಥಾನ, ಹೋಗಿ ದರ್ಶನ ಮಾಡ್ಬೋದು ಅಂತ ನೆನ್ನೆನೇ ಗೊತ್ತಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡು ಒಂದು 4:45 ಅಟ್ಲೀಸ್ಟ್ ನಾನು ಕ್ಯೂ ಅಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಸ್ವಲ್ಪ ಬೇಗ ಮಲ್ಕೋಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಯೂಶ್ವಲ್ ಬೇಗ ಮಲ್ಕೊಳ್ಳೋಕ್ಕಾಗಿಲ್ಲ. ಆಲ್ಮೋಸ್ಟ್ 1-1:30ವರೆಗೂ ಸುಮ್ಮನೆ ಮೊಬೈಲ್ ನೋಡಿಕೊಂಡು ಹಾಗೆ ಟೈಮ್ ವೇಸ್ಟ್ ಆಯಿತು. ಯಾಕೋ ಗೊತ್ತಿಲ್ಲ, ರಾತ್ರಿ ಎಲ್ಲ ಅಷ್ಟು ನಿದ್ದೆನೇ ಬಂದಿರಲಿಲ್ಲ. ಹಾಗಾಗಿ ನಾನು 2:45 ಒಂದ್ಸರಿ ನನಗೆ ಎಚ್ಚರಿಕೆ ಆಗಿತ್ತು. ಅದಾದಮೇಲೆ 3:50 ಮೇ ಬಿ ಇನ್ನೊಂದು ಸರಿ ಎಚ್ಚರಿಕೆ ಆಗಿತ್ತು. ಅಲಾರಾಮ್ ನಾನು ಸೆಟ್ ಮಾಡಿ ಬಂದು 4 ಗಂಟೆಗೆ ಮಾಡಿದ್ದೆ. ಬಟ್ ಅದಕ್ಕಿಂತ ಮುಂಚೆನೇ ನನಗೆ ಎಚ್ಚರಿಕೆ ಆಗಿತ್ತು. ನಮ್ಮ ಮಮ್ಮಿನೂ ಆ್ಯಕ್ಚುಲಿ 4 ಗಂಟೆಗೆ ಎದ್ದೋಬೇಕಿತ್ತು ಅವ್ರೂ. ಬಟ್ ಅವ್ರಿಗೂ ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯಿತು ಅಂತ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ದರ್ಶನಕ್ಕೆ ಹೋಗೋಣ ಅಂತ. ಬಟ್ ಪ್ರತಿ ಸರಿ ಹೋಗ್ತಿದ್ದು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಬಟ್ ಇದೇ ಫಸ್ಟ್ ಟೈಮ್ ನಾವು ಮನೆಯಿಂದ ಬರೋವಾಗಲೇ ಅಂದ್ಕೊಂಡು ಬಂದಿದ್ವಿ, ಈ ಸರಿ ಏನದು ನದಿಗೆ ಹೋಗೋದು ಬೇಡ, ಸ್ನಾನ ಮಾಡೋದಕ್ಕೆ ಇಲ್ಲೇ ರೂಮಲ್ಲೇ ಎಲ್ಲ ಫೆಸಿಲಿಟೀಸ್ ಇರುತ್ತಲ್ವ, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ರೂಮಲ್ಲೇ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋದ್ವಿ. ಲಾಸ್ಟ್ ಟೈಮ್ ನನಗೆ ಸಾಕೇತದಲ್ಲಿ ರೂಮ್ ಸಿಕ್ಕಿರಲಿಲ್ಲ. ಬಟ್ ಈ ಸರಿ ಆ್ಯಸ್ ಯೂಶ್ವಲ್ ಸಾಕೇತದಲ್ಲಿ ರೂಮ್ ಸಿಕ್ಕಿದೆ. ಸೊ ಬೆಳಗ್ಗೆನೇ ಎದ್ದು 4:45 ನಾವು ಹೋಗಿ, 4:45 ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆನೇ ಅನಿಸುತ್ತೆ, 4:15 4:45 ಆ ಟೈಮಲ್ಲೇ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಆ್ಯಂಡ್ ನಾವೇನೋ ಬೇಗ ಹೋದ್ವಿ. ನಮಗಿಂತ ಮುಂಚೆ ಇನ್ನೂ ಒಂದಷ್ಟು ಜನ ಇದ್ದರು. ಎಷ್ಟೋ ಜನ ಏನು ಮಾಡಿದ್ದಾರೆ ಗೊತ್ತಾ, ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದಿರ್ತಾರೆ. ಬಟ್ ಅವರು ಬಂದು ರೆಸ್ಟೇ ತೊಗೊಂಡಿಲ್ಲ, ಇಮಿಡಿಯೇಟಾಗಿ ದರ್ಶನಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಸ್ನಾನ ಮಾಡ್ಕೊಂಡು ಬಂದು. ನಾನು ನೋಡಿದ್ರೆ ನನಗೆ ಸುಸ್ತಾಯಿತು, ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋಗಿದ್ದೀನಿ. ಅವರೆಲ್ಲ ಎಷ್ಟು ಆ್ಯಕ್ಟಿವ್ ಜನ ಅಲ್ವಾ, ಅವ್ರು ನಮಗಿಂತ ಜಾಸ್ತಿ ಏಜ್ ಆಗಿದೆ ಅವ್ರಿಗೆಲ್ಲ. ಹಂಗೆ ನೋಡಿದ್ರೆ ಬೆಳಗ್ಗೆನೇ ಅವರು ರೀಚ್ ಆಗಿರೋದೇ ಇಲ್ಲಿಗೆ ರಾತ್ರಿ 3:15 ರೀಚ್ ಆದ್ರಂತೆ. ಬಟ್ ಸ್ಟಿಲ್ ಅವರು 4:45 ನಮ್ಮ ಜೊತೆನೇ ಕ್ಯೂ ಅಲ್ಲಿ ನಿಂತಿದ್ರು, ನಮಗಿಂತ ಮುಂದೆ ನಿಂತಿದ್ರು ಅವ್ರಂಗೆ ನೋಡಿಕೊಂಡ್ರೆ ಕ್ಯೂ ಅಲ್ಲಿ. ಆ್ಯಂಡ್ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಾನು ಹೇಳ್ದಂಗೆ ತುಂಬ ಜನ ನಿಂತಿದ್ರು. ಆದರೆ ಕ್ಯೂ ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರು ಒಳಗಡೆ ಹೋಗೋದಕ್ಕೆ. ಸೊ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ದರ್ಶನಕ್ಕೆ ಬಿಟ್ಟರು. ಒಳಗಡೆ ಹೋದ್ವಿ, ದರ್ಶನ ಮಾಡ್ಕೊಂಡ್ಬಂದ್ವಿ. ಸಖತ್ತಾಗಿ ದರ್ಶನ ಆಯಿತು. ಆ್ಯಂಡ್ ಅಲ್ಲಿಂದ ವಾಪಸ್ ರೂಮಿಗೆ ಬಂದ್ವಿ. ಯಾಕಂದರೆ ಈ ಸರಿ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಬೇಡ, ಫಸ್ಟು ಇಲ್ಲಿ ಬಾಹುಬಲಿ ನೋಡ್ಕೊಂಡು ಬರೋಣ ಅಂತ. ಎಷ್ಟೋ ಸರಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ, ಬಟ್ ಒಂದ್ಸಲಿನೂ ಕೂಡ ಬಾಹುಬಲಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿಲ್ಲ. ಸೊ ಅದಕ್ಕೆ ಈ ಸರಿ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ನಾವು ಯಾಕೆಂದರೆ ಯಾವಾಗಲೂ ಲಾಸ್ಟ್ ಟೈಮ್ ಅಥವಾ ಅದಕ್ಕಿಂತ ಮುಂಚೆ ಬಂದಾಗೆಲ್ಲ ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ದರ್ಶನ ಮಾಡ್ತಿದ್ವಲ್ವ, ಸುಮಾರು ಸಲ ಕ್ಲೋಸ್ ಆಗಿರುತ್ತೆ ಅಂತಲೇ ಹೇಳಿದರು ಬಾಹುಬಲಿ ಹತ್ರ ಹೋಗಿ ನೋಡೋಣ ಅಂತಂದರೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಹೇಗಿದ್ರು ಬೇಗನೆ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಇದೇ ಲೈಫಲ್ಲಿ ಫಸ್ಟ್ ಟೈಮ್ 5 ಗಂಟೆ ಅಥವಾ 4:45 ಈ ಥರ ಹೋಗಿ ಧರ್ಮಸ್ಥಳದಲ್ಲಿ ಎಸ್ಪೆಷಲಿ ನಾನು ದರ್ಶನ ಮಾಡ್ಕೊಂಡು ಬಂದಿರೋದು. ಯಾವಾಗಲೂ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಹೋಗ್ತಿದ್ದು, ಬರೋದ್ರೊಳಗೆ ನನಗೆ ಸಂಜೆ ಆಗ್ತಿತ್ತು ಅಥವಾ ರಾತ್ರಿ ಆಗ್ತಿತ್ತು, ಏನೋ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಬೇಗನೆ ಆಗಿದೆ ದರ್ಶನ. ಅದಕ್ಕೆ ಇವಾಗ ಬಾಹುಬಲಿ ಹತ್ರ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಬರೋವಾಗ ಎಂಟ್ರೆನ್ಸಲ್ಲೇ ನೋಡಿದೆ, ಅಲ್ಲಿ ಎಂಟ್ರೆನ್ಸ್ ಹತ್ರನೇ ಇದೆ ಅಂತ ಅನಿಸುತ್ತೆ. ಈ ಸರಿ ಒಂದು ಬೇಜಾರು ಏನಾಯಿತು ಅಂದರೆ ನದಿಲಿ ಸ್ನಾನ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರೇನಿಲ್ಲ ನನಗೆ. ಬಿಕಾಸ್ ಮನೆಯಿಂದನೇ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ನಾವು ಈ ಸಲ ರೂಮಲ್ಲೇ ಸ್ನಾನ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅಂದ್ಬಿಟ್ಟು. ಬಟ್ ನದಿಲಿ ನೀರಿಲ್ಲ ಅಂತ ಕೇಳಿ ಬೇಜಾರಾಯಿತು. ನೇತ್ರಾವತಿ ನದಿಲಿ ನೀರಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸುಮಾರು ಜನ ರೂಮಲ್ಲೇ ಸ್ನಾನ ಮಾಡ್ಕೊಂಡಿದ್ರು ಅಂತ ಹೇಳಿದ್ರು. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಇವಾಗ ಹೋಗ್ತಾ ಇದ್ದೀವಿ ಬಾಹುಬಲಿ ಸ್ವಾಮಿ ಹತ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಅದಾದಮೇಲೆ ಇವತ್ತೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಸಹ ಹೋಗಬೇಕು. ಹಾಗಾಗಿ ಬೇಗ ದರ್ಶನ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ನೋಡಿ ಎಷ್ಟೊಂದು ಹಸುಗಳು ಮತ್ತು ಎಮ್ಮೆಗಳು ಹೋಗ್ತಾ ಇದೆ. ಅದ್ರ ಕತ್ತಿಗೆ ಆ್ಯಕ್ಚುಲಿ ಗಂಟೆ ಕಟ್ಟಿದೆ, ಅದ್ರ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ಇದು ನಾವು ಸ್ಟೇ ಆಗಿದ್ದೀವಲ್ಲ ಪ್ಲೇಸು, ಅಲ್ಲಿ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಬಂದರೆ ಸ್ವಲ್ಪ ಅಲ್ಲಿ ನೀರು ಹರಿಯೋ ಶಬ್ದ ಕೇಳಿಸುತ್ತೆ. ಅದು ಆ್ಯಕ್ಚುಲಿ ನೇತ್ರಾವತಿ ನದಿ ನೀರೇ ಅಂತೆ ಅಲ್ಲಿ ಹರಿಯೋದು.
ಆವಾಗಲೇ ನೋಡಿದ್ದ ಹಸು ಮತ್ತು ಎಮ್ಮೆಗಳನ್ನ ಮೇ ಬಿ ಇಲ್ಲಿಂದನೇ ಕರ್ಕೊಂಬಂದಿದ್ದು ಅನಿಸುತ್ತೆ. ಇನ್ನೊಂದಷ್ಟು ಇಲ್ಲಿದೆ. ಇಲ್ಲಿಂದ ಒಂಚೂರು ಮುಂದೆ ಹೋದರೆ ನಾನು ಯಾವಾಗಲೂ ಕಾಫಿ ಕುಡಿಯೋಂಥ ಪ್ಲೇಸ್ ತೃಪ್ತಿ ಉಪಹಾರ ಸಿಗುತ್ತೆ. ನೆನ್ನೆ ರಾತ್ರಿ ಇಲ್ಲಿ ಕಾಫಿ ಕುಡಿದಿದ್ದು, ಯಾಕಂದರೆ ತೃಪ್ತಿ ಉಪಹಾರ ಕ್ಲೋಸ್ ಆಗಿಬಿಟ್ಟಿತ್ತು. ಇದು ಟೆಂಪಲ್ ಮುಂದೆ ಇರುವಂಥ ಗಡಿಯಾರ. ಇವಾಗ ಬಾಹುಬಲಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ಅಲ್ಲಿಂದ ನಡ್ಕೊಂಡು ಬಂದೆ. ಬಿಸಿಲು ಬೇರೆ ಅಷ್ಟೊಂದೇನಿಲ್ಲ, ಸ್ವಲ್ಪ ಬೆಳಗಿನ ಜಾವದ ಬಿಸಿಲೇನೆ. ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀನಿ. ಇವಾಗ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ನಾನು ಮಾಮೂಲಿ ದೇವಸ್ಥಾನಗಳಿಗೆ ಹೋಗೋವಾಗೆಲ್ಲ ಒಳ್ಳೆ ಕುರ್ತಿ ಅಥವಾ ಒಳ್ಳೆ ಚೂಡಿದಾರ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ನೆನ್ನೆ ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹೊರಟ್ವಿ ಅಲ್ಲ, ಹಾಗಾಗಿ ಯಾವ ಥರದ ಬಟ್ಟೆ ಹಾಕೊಂಡ್ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಇದು ನೋಡಿದರೆ ಸ್ಲೀವ್ಲೆಸ್ ಚೂಡಿದಾರ್ ತೊಗೊಂಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಹೇಗೋ ಒಂದು ಶಾಲ್ ಇಟ್ಕೊಂಡು ಬಂದಿದ್ದೆ. ಬಿಕಾಸ್ ದೇವಸ್ಥಾನಗಳಿಗೆಲ್ಲ ಸ್ಲೀವ್ಲೆಸ್ ಆಗಿರ್ಬೋದು ಅಥವಾ ಈ ಶಾರ್ಟ್ಸ್ ಅವೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೀಸೆಂಟಾಗಿ ಬಂದಿರ್ತಾರೆ. ಅದಕ್ಕೆ ಒಂದು ಶಾಲ್ ಹಾಕ್ಕೊಳ್ಳೋಣ ಅಂತ ಮೇಲೆ ಶಾಲ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೂ ಹಾಗೆ ಹೋಗಿದ್ದು. ಇವಾಗ ಬಾಹುಬಲಿ ಬೆಟ್ಟಕ್ಕೂ ಹಾಗೆ ಹೋಗ್ತಾ ಇದ್ದೀವಿ. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಲೇಟ್ ಆಗುತ್ತಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಇನ್ನೂ ತಿಂಡಿ ಕೂಡ ತಿಂದಿಲ್ಲ, ತಿನ್ನಬೇಕು. ನೆನ್ನೆ ಆ್ಯಕ್ಚುಲಿ ಬರೋವಾಗಲೂ ಅಷ್ಟೇ ಎಷ್ಟು ಬಿಸಿಲು ಅಂದರೆ ಅಪ್ಪ, ನನಗಂತೂ ಸಾಕಾಗೋಯ್ತು. ಇದೇನಿದು ಇಷ್ಟೊಂದು ಬಿಸಿಲಿದೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗ ಮಳೆ ಬರ್ತಾಯಿತ್ತು ಆ್ಯಂಡ್ ಆ ಮಳೆ ತಡೆಯೋಕ್ಕಾಗದೆ ನಾವು ಛತ್ರಿ ತೊಗೊಂಡು ಬಂದಿದ್ವಿ. ಈ ಸರಿ ಬಿಸಿಲು ತಡೆಯೋಕ್ಕಾಗದೆ ಮತ್ತೆ ಛತ್ರಿ ತೊಗೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಇನ್ನೇನು ರೀಚ್ ಆದ್ವಿ ಅಂತ ಅನಿಸುತ್ತೆ. ನೋಡೋಣ ಇಲ್ಲಿಂದ ಏನಾದರೂ ಇನ್ನೂ ಮುಂದೆ ಹೋಗೋದಿದೆಯಾ ಏನು ಅಂತ ನೋಡಬೇಕು. ಹಾಂ, ಇಲ್ಲೆಲ್ಲ ಕಲ್ಲಲ್ಲಿ ಮನೆ ಕಟ್ಟಿದ್ದಾರೆ. ಓ, ಬಾಹುಬಲಿ ದರ್ಶನ ಆಯಿತು ಇಲ್ಲಿಂದನೇ. ಅದೆಲ್ಲೋ ಹೋಗಿದ್ದಾಗ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ನಾನು ಅಷ್ಟೇ ಆ ಥರ ಕಲ್ಲಲ್ಲಿ ಮನೆ ಎಲ್ಲ ಕಟ್ಟಿದ್ದೆ. ನಂಗೆ ಅದೇ ಜ್ಞಾಪಕ ಬಂತು ಈ ಸರಿನೂ. ಬಟ್ ಈ ಸರಿ ಯಾವುದೂ ಕಲ್ಲಲ್ಲಿ ಮನೆ ಎಲ್ಲ ಕಟ್ಟಕ್ಕೆ ಹೋಗಲ್ಲ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇಲ್ಲಿಂದಾನೇ ಕಾಣಿಸ್ತಾ ಇದ್ದಾರೆ ಬಾಹುಬಲಿ, ನೋಡ್ಕೊಂಡು ಬರ್ತೀವಿ. ಇವಾಗ ಇಲ್ಲಿ ಬಾಹುಬಲಿ ಸ್ವಾಮಿ ದರ್ಶನ ಆಯಿತು. 1-2-3 ಫೋಟೋಸ್ ತೊಗೊಂಡ್ವಿ ನೆನಪಿಗೆ. ಸೊ ಇಲ್ಲೇ ಕೂತ್ಕೊಂಡಿದ್ದೀನಿ, 1-2 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ. ಕರೆಕ್ಟಾಗಿ ಯಾರಿಗೋ ಕೊಟ್ಟೆ ನಾನು, ಫೋಟೋಸ್ ತೆಗೀರಿ ಒಂದು ಅಂತ ಅಂದ್ಬಿಟ್ಟು. ಯಾರೋ ಕಾಲ್ ಮಾಡೋದು. ಕರೆಕ್ಟಾಗಿ ಈ ಥರ ಫೋಟೋಸು ವೀಡಿಯೋಸ್ ಯಾರಿಗಾರ ಕೊಡಬೇಕು ಅಂದರೆ ನಂದೊಂದು ಫೋಟೋ ತೊಗೊಳ್ಳಿ ಅಥವಾ ಒಂದು ಫೋಟೋ ತಕ್ಕೊಡಿ ಅಥವಾ ಒಂದು ವೀಡಿಯೋ ಮಾಡ್ಕೊಡಿ ಅಂತ ಯಾವಾಗಾದರೂ ಕೊಟ್ಟಾಗ ಕರೆಕ್ಟಾಗಿ ಯಾರಾದರೂ ಕಾಲ್ ಮಾಡ್ತಾರೆ. ಅಲ್ಲಿವರೆಗೂ ಯಾವ ಕಾಲು ಬರೋಲ್ಲ ನನಗೆ. ಬಾಹುಬಲಿ ದರ್ಶನ ಮಾಡಿ ಇವಾಗ ಹೊರಡಬೇಕು. ಇಲ್ಲಿ ಸುತ್ತಮುತ್ತ ಹೇಗಿದೆ ಅಂತ ನೋಡಿಕೊಂಡು ಇವಾಗ ಹೊರಡ್ತೀವಿ. ರೂಮಿಗೆ ಹೋಗ್ಬೇಕು ವಾಪಸ್ಸು. ಅಪ್ಪ, ಸಿಕ್ಕಾಪಟ್ಟೆ ಬಿಸಿಲಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಫೋಟೋಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಶಾಲ್ ತೆಗ್ದಿದ್ದೆ. ಹಾಗೆ ಚೆನ್ನಾಗಿ ಕಾಣಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ಎಷ್ಟು ಬಿಸಿಲಾಗಿ ಹೋಗ್ಬಿಟ್ಟಿದೆ ಅಂದರೆ ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ. ಇವಾಗ ವಾಪಸ್ಸು ರೂಮಿಗೆ ಹೋಗಬೇಕು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಇಲ್ಲಿ ರೂಮ್ ಖಾಲಿ ಮಾಡಿಬಿಡ್ತೀವಿ, ಯಾಕಂದರೆ ಮತ್ತೆ ಇಲ್ಲೇನು ಈ ಕಡೆ ವಾಪಸ್ ಬರೋದಿಲ್ಲ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇರೆ ಕಡೆ ಹೋಗಬೇಕಲ್ವ, ಹಾಗಾಗಿ ಅಲ್ಲಿ ರೂಮ್ ತೊಗೊಳ್ತೀವಿ. ಸೊ ಇವಾಗ ಅಕ್ಕಪಕ್ಕ ಇಲ್ಲೆಲ್ಲ ಏನೇನಿದೆ ಅಂತ ನೋಡಿಕೊಂಡು ಹಾಗೆ ಹೊರಡ್ತೀವಿ. ತುಂಬ ಬಿಸಿಲಾಗಿದೆ, ತುಂಬ ಸೆಕೆ ಆಗಿದೆ. ಎಲ್ಲಾದರೂ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಸದ್ಯಕ್ಕೆ ಎಲ್ಲೂ ಇಲ್ಲ. ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದ್ಸರಿ ನಾನು ಆಲ್ರೆಡಿ ಬಂದಿದ್ದೀನಿ, ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ವರ್ಷಗಳ ಹಿಂದೆ ಬಂದಿದ್ದೆ ಅನಿಸುತ್ತೆ. ಇವಾಗ ಇಲ್ಲಿ ನೋಡಿದಾಗ ಈ ಜಾಗ ಎಲ್ಲ ನೆನಪಾಯಿತು. ಹೌದಲ್ವಾ, ನಾನು ಬಂದಿದ್ದೀನಿ ಇಲ್ಲಿಗೆ ಅಂತ. ಈ ಕಡೆ ಏನೋ ಇದೆ, ಅಲ್ಲಿ ಏನಿದೆ ಅಂತ ನೋಡಬೇಕು. ಒಂದು ನಿಮಿಷ ನೋಡ್ಕೊಂಬರ್ತೀನಿ. ಇದು ಬಾಹುಬಲಿ ಚರಿತೆ. ಈ ಕಡೆ ರೋಡ್ ನೋಡಿ, ಇದು ಏನು ಸಖತ್ತಾಗಿದೆ. ಇದು ಅಲ್ಲಿ ಬಾಹುಬಲಿ ಇದೆಯಲ್ಲ ಅದರ ಪಕ್ಕದ ರೋಡು. ಈ ಕಡೆ ಬಂದಿರಲಿಲ್ಲ ಅನಿಸುತ್ತೆ, ನಂಗೆ ನೆನಪಿಲ್ಲ ಕರೆಕ್ಟಾಗಿ ಬಂದಿದ್ದೀನೋ ಇಲ್ವೋ ಅಂತ. ಬಟ್ ಈ ಕಡೆ ರೋಡ್ ಮಾತ್ರ ಸಖತ್ತಾಗಿದೆ. ಹಿಂದೆ ಎಲ್ಲ ಫುಲ್ ಗ್ರೀನರಿ, ಹಚ್ಚ ಹಸಿರು, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಒಂದ್ಸರಿ ಈ ಕಡೆಯಿಂದ ಓಡಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಏನಿದೆ ಅಂತ ನನಗೂ ಗೊತ್ತಿಲ್ಲ. ಒಂದು ಸ್ವಲ್ಪ ದೂರ ಹೀಗೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ. ಬಿಸಿಲಂತೂ ಸಿಕ್ಕಾಪಟ್ಟೆ. ವಾವ್, ಈ ಕಡೆಯಿಂದ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ ಸೀನ್ರಿ. ಫೋನ್ ಏನಾದ್ರು ಬಿದ್ದೋಗ್ಬಿಟ್ರೆ ಕಷ್ಟ. ಮಸ್ತಾಗಿದೆ ಈ ಕಡೆಯಿಂದ ವ್ಯೂ ಮಾತ್ರ. ಇವಾಗ ನೋಡಿ
ಹಿಂದೆ ನೋಡಿ ಏನು ಸಖತ್ತಾಗಿದೆ ಅಂತ. ಏನು ಚೆನ್ನಾಗಿದೆ ಅಲ್ವಾ ಇಲ್ಲಿಂದ ರೋಡೆಲ್ಲ. ಫುಲ್ಲು ಈ ಕಡೆ ಸೈಡೆಲ್ಲ ಮರ ಗಿಡಗಳಿದೆ. ಅದಕ್ಕೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಒಂದು ಸ್ವಲ್ಪ ದೂರ ಹೇಗಿರುತ್ತೆ. ಈ ಕಡೆ ಈ ಥರ ಮರ ಗಿಡ ಎಲ್ಲ ಇರುತ್ತಲ್ಲ, ಆ ಥರ ಪ್ಲೇಸಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲಿ ಈ ಹಳ್ಳಿ ಸೈಡ್ಗಳಂದ್ರೆ ಅದಕ್ಕೆ ನಂಗೆ ಜಾಸ್ತಿ ಇಷ್ಟ ಆಗೋದು. ಆ್ಯಂಡ್ ಈ ಥರ ಒಂದು ಪ್ಲೇಸಲ್ಲಿ ನಮಗೆ ನಡ್ಕೊಂಡು ಹೋಗೋದಕ್ಕೆ ಸಿಗೋದು ತುಂಬ ಅಪರೂಪ. ಆ್ಯಂಡ್ ಇವಾಗ ಈ ಒಂದು ಬಿಸಿಲಿಗೆ ಇಲ್ಲಿ ಸಖತ್ತಾಗಿ ನೆರಳಿದೆ. ಸೊ ಇಲ್ಲಿ ಮರದ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದರೂ ನೀರು ಬೇಕು. ಇಲ್ಲಿಂದನೂ ಕಾಣಿಸ್ತಿದೆ ಬಾಹುಬಲಿ. ಸೂಪರ್. ಇಲ್ಲಿಂದ ಆ್ಯಕ್ಚುಲಿ ಆಟೋದಲ್ಲೂ ಬರ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ವೇನೋ ಅಂತ ಅಂದ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದೆ. ಬಾಹುಬಲಿ ಬೆಟ್ಟಕ್ಕೆ ಯಾವ ಕಡೆಯಿಂದ ಹೋಗಬೇಕು ಅಂತ ಕೇಳಿದೆ. ಅವ್ರು ರೂಟ್ ತೋರಿಸಿದ್ರು. ಡೈರೆಕ್ಟಾಗಿ ನಡ್ಕೊಂಡು ಬಂದೆ. ಯಾಕೆಂದರೆ ಆಲ್ಮೋಸ್ಟ್ ನಾವು ಬೆಟ್ಟದ ಹತ್ರನೇ ಇದ್ವಿ. ಬೆಟ್ಟ ಹತ್ತೋವಾಗ ಯಾರೋ ಹೇಳ್ತಾಯಿದ್ರು ಈ ಕಡೆಗೆ ಆಟೋ ಕೂಡ ಇದೆ ಅಂತ. ನಿಜವಾಗ್ಲೂ ಮಸ್ತ್ ಪ್ಲೇಸ್. ಇಲ್ಲಂತೂ ಸಕ್ಕತ್ತಾಗಿದೆ. ಇದೆಲ್ಲ ಏನು ಗಿಡ ಅಂತ ಗೊತ್ತಿಲ್ಲ. ಕೆಳಗಡೆ ಫುಲ್ಲು ಪ್ರಪಾತ. ಚೆನ್ನಾಗಿದೆ ಒಂಥರ. ಹೇಗಿದೆ ನೋಡಿ ಇಲ್ಲಿ. ಆ ಕಡೆ ಸೈಡ್ ಏನಿದೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಗಿಡ ಮರ. ಇದರಿಂದ ಆಚೆ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊಂದು ದಟ್ಟವಾಗಿ ಗಿಡ ಮರ ಎಲ್ಲ ಬೆಳೆದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಪ್ಲೇಸಸ್ ಅಂದರೆ. ಎಸ್ಪೆಷಲಿ ಈ ಥರ ನೆರಳಿರಬೇಕು ನಡ್ಕೊಂಡು ಹೋಗುವಾಗ. ಆವಾಗ ಇನ್ನೂ ಸಖತ್ತಾಗಿದೆ ಅಂತ ಅನಿಸುತ್ತೆ. ಏನೋ ಒಂಥರ ಚೆನ್ನಾಗಿದೆ. ಇವತ್ತು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬರೋವಂಥ ಪ್ಲ್ಯಾನೇ ಇರಲಿಲ್ಲ ಈ ಸರಿ. ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 15 ಡೇಸ್ ಮುಂಚೆ ಆದರೂ ಅಂದ್ಕೊಂಡಿರ್ತೀನಿ, ಆಯಿತು ಈ ಥರ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಅಂತೆಲ್ಲ. ಬಟ್ ಈ ಥರ ಯಾವುದೇ ರೀತಿಯಾದಂಥ ಪ್ಲ್ಯಾನ್ಸ್ ಇಲ್ಲ. ಹಂಗೆ ನೋಡಿಕೊಂಡ್ರೆ ಮೇ ಬಿ ಒಂದು ವೀಕ್ ಮುಂಚೆ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ನಿನ್ನೆ ಹೊರಟು ಬಂದ್ವಿ. ಸೊ ಇವತ್ತು ಧರ್ಮಸ್ಥಳದಲ್ಲಿದ್ದೀವಿ. ವಾವ್, ಏನು ಸಖತ್ತಾಗಿದೆ ಗೊತ್ತಾ ಇಲ್ಲಿರೋ ರೋಡ್ಗಳೆಲ್ಲ. ಇಲ್ಲಂತೂ ಫುಲ್ಲು ಆ ಕಡೆ ಇವಾಗ ಇಷ್ಟೊತ್ತರೆಗೂ ಆ ಕಡೆ ಅಷ್ಟೊಂದು ಮರ ಗಿಡಗಳಿರಲಿಲ್ಲ. ಯಾಕಂದರೆ ಅಲ್ಲಿ ಬಾಹುಬಲಿ ಸ್ಟ್ಯಾಚು ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಇವಾಗ ಇಲ್ಲಿಂದ ಏನು ಸ್ಟಾರ್ಟ್ ಆಗಿದೆ ಗೊತ್ತಾ ಇಲ್ಲಿ ರೋಡು. ಈ ಕಡೆನೂ ಇದೆ ಮರ ಗಿಡ, ಈ ಕಡೆನೂ ಇದೆ. ಸಖತ್ತಾಗಿದೆ. ತೋರಿಸ್ತೀನಿ ಒಂದು ನಿಮಿಷ ವ್ಯೂ. ಈ ಥರ ಇದೆ ರೋಡು. ಏನು ಮಸ್ತಾಗಿದೆ. ಫುಲ್ಲು ನೆರಳಿದೆ ಇಲ್ಲೆಲ್ಲ. ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ಬೋದು. ಈ ಥರ ನೆರಳಿದ್ರೆ ಎಷ್ಟು ದೂರ ಬೇಕಾದರೂ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನಿಜವಾಗ್ಲೂ ಇಲ್ಲಿಗೆ ಬರಲಿಲ್ಲ ಅಂದಿದ್ದರೆ ಇಂಥ ಒಂದು ಒಳ್ಳೆ ಜಾಗದಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಿರ್ಲಿಲ್ಲ. ಎಷ್ಟು ತಂಪಾಗಿದೆ ಗೊತ್ತಾ ಇಲ್ಲಿ. ಇಷ್ಟೊತ್ತವರೆಗೂ ಬಿಸಿಲು ಬೆವರೆಲ್ಲ ಮುಖದ ಮೇಲೆ ಹರಿತಾ ಇತ್ತು. ಈಗ ನೋಡಿದ್ರೆ ಇದೆಲ್ಲ ಆವಾಗಲೇ ಬಂದಿರೋದು ಬೆವರು. ಈಗ ನೋಡಿದ್ರೆ ಇಲ್ಲಿ ಇಷ್ಟೊಂದು ತಂಪಾಗಿದೆ. ಬೇಸಿಗೆಯಲ್ಲಿ ಏನಾದರೂ ಮನೆ ಮುಂದೆ ಇದೇ ಥರ ಇದೆ ಇನ್ನೂ ಚೆನ್ನಾಗಿರುತ್ತೆ. ದೇವಸ್ಥಾನದಿಂದ ಆಚೆ ಬಂದೆ ಅಲ್ವಾ, ಮತ್ತಿನ್ನೇನಕ್ಕೆ ಶಾಲ್ ಅಂತ ತೆಗೆದುಬಿಟ್ಟಿದ್ದೀನಿ. ಇನ್ನೂ ಈ ಕಡೆಯಿಂದ ಇನ್ನೂ ಟರ್ನ್ ತೊಗೊಂಡು ಅಲ್ಲಿವರೆಗೂ ಹೋಗಬಹುದು. ಬಟ್ ಸಾಕು, ಇಲ್ಲಿಂದ ವಾಪಸ್ ರೂಮಿಗೆ ಹೋಗ್ತೀವಿ ಇನ್ನೇನು ನಡ್ಕೊಂಡು. ಸುಮ್ಮನೆ ಹೇಗಿದೆ ಈ ಕಡೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಬಟ್ ಸಖತ್ತಾಗಿದೆ ಈ ಕಡೆ ಬಂದಿದ್ದು. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನಂಗೆ ನಿಜವಾಗ್ಲೂ ತುಂಬ ಪೀಸ್ಫುಲ್ ಅನಿಸ್ತು. ತುಂಬ ಚೆನ್ನಾಗಿದೆ ಈ ಕಡೆ ಬಂದಿದ್ದ ಜಾಗ ಮಾತ್ರ. ಮಸ್ತಾಗಿದೆ. ಈ ಕಡೆ ಇನ್ನೂ ಹೀಗೆ ಟರ್ನ್ ತೊಗೊಂಡು ಹೋಗ್ಬೋದು. ಬಟ್ ಸದ್ಯಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಲ್ಲಿಂದ ಯಾವ ರೋಡಿಗೆ ಕನೆಕ್ಟ್ ಆಗುತ್ತೆ, ದಾರಿ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಏನು ಇಷ್ಟೊಂದು ಚೆನ್ನಾಗಿದೆಯಲ್ಲ, ಪೀಸ್ಫುಲ್ ಆಗಿಲ್ಲ ವಾತಾವರಣ ಅಂತ ಅಂದ್ಬಿಟ್ಟು, ಬಿಸಿಲು ಬೇರೆ ಇತ್ತಲ್ಲ ತುಂಬ, ಒಂದು ಸ್ವಲ್ಪ ಹೊತ್ತು ಈ ಕಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ಕಡೆ ಇನ್ನೂ ಹೋಗ್ಬೋದು. ಬಟ್ ಈ ರೋಡ್ ಎಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸಖತ್ತಾಗಿದೆ. ಯಾರೂ ಇಲ್ಲ ಇಲ್ಲೆಲ್ಲ. ಅದಕ್ಕೆ ಒಂಥರ ಭಯ ಆಗ್ತಿದೆ. ಯಾರಾದರೂ ಇದ್ದಿದ್ರೆ ಜನ ಇನ್ನೊಂದು ಸ್ವಲ್ಪ ದೂರ ಹೋಗಿ ಬರ್ಬೋದಿತ್ತು. ಇಲ್ಲಿ ಯಾರೋ ಒಬ್ಬರು ಮಾತಾಡ್ತಿರೋ ಥರ ಸೌಂಡ್ ಕೇಳಿಸ್ತಿದೆ. ನಾನು ನಮ್ಮಮ್ಮ ಇಬ್ಬರೇ ಇದ್ದೀವಿ. ಅದಕ್ಕೆ ವಾಪಸ್ ರೂಮಿಗೆ ಹೊರಟೋಗ್ಬಿಡ್ತೀವಪ್ಪ ಇಲ್ಲಿಂದ. ಕೆಳಗಡೆ ನೋಡಿ ಹೇಗಿದೆ. ನೋಡೋಕೆ ಇಲ್ಲಿಂದ ಭಯ ಆಗುತ್ತೆ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದೇನು ಗೊತ್ತಾಗಲ್ಲ. ಈ ರೋಡಲ್ಲಿ ಸುಮಾರು ಆಟೋಗಳು ಹೋಯ್ತು, ಕಾರ್ಗಳು ಹೋಯ್ತು. ಬಟ್ ನಾವು ಮಾತ್ರನೇ ಈ ಥರ ನಡ್ಕೊಂಡು ಓಡಾಡ್ತಾ ಇರೋದು. ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಈ ಥರ ನಡ್ಕೊಂಡು ಓಡಾಡ್ತಾ ಇಲ್ಲ. ಆ ಕಡೆ ಸೈಡ್ ಏನೋ ಬೆಟ್ಟದ ಥರ ಕಾಣಿಸುತ್ತೆ. ಬಟ್ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಲ್ಲ. ಇಷ್ಟೊತ್ತವರೆಗೂ ಫುಲ್ಲು ನೆರಳಿತ್ತು. ಇವಾಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ. ಬಾಬಾ, ಹೆಂಗಿನ್ನೂ ಅಷ್ಟೊಂದು ದೂರ ನಡ್ಕೊಂಡು ಹೋಗೋದು ಗೊತ್ತಿಲ್ಲ. ಪಕ್ಕದ ರೋಡಿಗೆ ಬೇರೆ ಬಂದ್ವಿ. ಬಟ್ ಇಲ್ಲಿ ನೆರಳಿತ್ತು, ಚೆನ್ನಾಗಿತ್ತು. ಇವಾಗ ವಾಪಸ್ ನಡ್ಕೊಂಡು ಹೋಗಬೇಕು. ಓ, ಕಬ್ಬೆಲ್ಲ ಬೆಳೆದಿದ್ದಾರೆ ಇಲ್ಲಿ. ನಾನು ನೋಡೇ ಇಲ್ಲ. ಕಬ್ಬು ಇದು. ಧರ್ಮಸ್ಥಳದ ದಾರಿಗೆ ಬರೋವಾಗಲೂ ಅಷ್ಟೇ ಎಷ್ಟೊಂದು ಕಬ್ಬಿನ ಗದ್ದೆಗಳನ್ನೆಲ್ಲ ನೋಡಿದೆ ಈ ಸರಿ. ಸಖತ್ತಾಗಿತ್ತು. ಇದು ಈ ಸರಿ ನಾನು ನೆನ್ನೆ ಹೇಳ್ದಂಗೆ ಬೆಳಗ್ಗೆ ಹೊತ್ತು ಬಂದಿದ್ದೀವಿ. ನೋಡಿ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ ಎಲ್ಲ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಈ ಕಡೆಯಿಂದ ನೋಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ನಿಮಿಷ ತೋರಿಸ್ತೀನಿ ಹೇಗೆ. ರಿಯಲಾಗಿ ನೋಡಿದಾಗ ಇಲ್ಲಿ ಇನ್ನೂ ಮಸ್ತಾಗಿದೆ.
ವಾವ್, ಕೂದಲೆಲ್ಲ ಹೆಂಗಂಗ ಹಾಕೊಂಡಿರ್ತೀನಿ. ಇಲ್ಲಿಂದ ನೋಡಿ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ. ಯಾವುದೋ ಮಾವಿನ ಮರ. ಇಲ್ಲಿ ಕೆಳಗಡೆ ಎಷ್ಟೊಂದು ಆಳ ಇದೆ ಅನ್ನೋ ಥರ ಕಾಣಿಸುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಆ ಥರ ಆಳ ಇದೆ ಅಂತ ಅನ್ಸೋದೇ ಇಲ್ಲ. ಇಲ್ಲಿ ನೋಡಿ ಹಿಂದೆ ಬೆಟ್ಟ ಗುಡ್ಡ ಎಲ್ಲ ಏನು ಸಖತ್ತಾಗಿ ಕಾಣಿಸುತ್ತೆ ಅಂತ. ವಾವ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು, ಆ ಕಡೆ ರೋಡಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೆಲ್ಲ ಆಯಿತು. ಸೊ ಇವಾಗ ಮೆಟ್ಲು ಇಳಿದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಬೆಳಗ್ಗೆನೇನು ತಿಂದಿಲ್ಲ, ಸೊ ಹಾಗಾಗಿ ತಿಂಡಿ ತಿನ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ತಿಂಡಿ ತಿಂದ್ಕೊಂಡು ರೂಮಿಗೆ ಹೋಗಿ ಅಲ್ಲಿ ರೆಡಿಯಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಮೆಟ್ಲು ಇಳ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಯ್ಯೋ, ಕೂದಲೆಲ್ಲ ಹೇಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಹಿಂದೆ ಹೇರ್ ಸ್ಟೈಲೆಲ್ಲ ತುಂಬ ಬಿಸಿಲಿತ್ತಲ್ವ, ಸೆಕೆ ಆಗ್ತಿತ್ತು, ಹಾಗಾಗಿ ಬನ್ ಹಾಕ್ಬಿಡೋಣ ಅಂತ ಹೋಗಿ ಅದು ಹಿಂದೆ ಕೊಂಬ್ ಥರ ಕಾಣಿಸ್ತಿದೆ. ಸೊ ಎನಿವೇಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಅಂತೂ ಇಂತೂ ಬೆಟ್ಟ ಇಳಿದು ಬಂದ್ಬಿಟ್ವಿ. ಹಸು ಮತ್ತು ಹುಲಿ ಎರಡು ಒಟ್ಟಿಗೆ ಊಟ ಮಾಡ್ತಾ ಇದೆ ಅಥವಾ ನೀರು ಕುಡಿತಾ ಇದೆ. ಸೋ ನೈಸ್ ಟು ವಾಚ್. ಇದು ಇಲ್ಲಿ ಮಾತ್ರ ಸಾಧ್ಯ.